ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರೋದು MBR ಅಗ್ರಿಕಲ್ಚರ್. ಇವತ್ತೊಂದು ಭಾಳಷ್ಟು ಕಷ್ಟದಿಂದ ಒಬ್ಬರು ಫಾರ್ಮರ್ ಇದ್ದಾರೆ, ಲೇಡೀಸ್ ಫಾರ್ಮರ್. ಆ ಫಾರ್ಮಿಂಗ್ ಮಾಡಿ ಅವರು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಇವತ್ತು ಭಾಳಷ್ಟು ಸಕ್ಸಸ್ ಆಗಿದ್ದಾರೆ. ಬಿಜಾಪುರದಲ್ಲಿ ಇಡೀರಿ, ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು. ನಿಮ್ಮ ಪರಿಚಯ ಹೇಳಿ. ನಮಸ್ಕಾರ ಅಕ್ಕೋರಿಗೆ. ಸರ್ ನಮಸ್ತೆ ರೀ ಸರ. ನನ್ನ ಹೆಸರು ಕಮಲಾಬಾಯಿ ಶಿವ್ರಿ. ನಮ್ಮೂರು ಸಾಲೋಟಗಿರಿ, ಇಂಡಿ ತಾಲೂಕು, ಬಿಜಾಪುರ ಜಿಲ್ಲಾ ಬರ್ತದೆ ರೀ. ನಮ್ಮದು ಆರ್ಗ್ಯಾನಿಕ ಕೆಮಿಕಲ್ ಫ್ರೀ ರೀ, ಸಾವಯವ ಕೃಷಿ. ಸಾವಯವ ಕೃಷಿ ಅಂದ್ರೆ ರೀ ತಿಪ್ಪಿ ಗೊಬ್ಬರ ರೀ, ಆಮೇಲೆ ಜೀವಾಮೃತ, ಗೋಕೃಪಾಮೃತ, ಇವು ಬಿಷ್ಟೊಂದು ನಾವು ಹಾಕಲ್ರಿ ಬೆಳಿಗ್ಗೆ. ಇದು 2.5 ವರ್ಷದ ಗಿಡ ರೀ. ಇದು ನಾಳೆ ಜೂನ್ ಬಂದರೆ 3 ವರ್ಷದಿಂದ ಆತರಿ. ಇದು ಈಗ ಕಾಯಿ ಆಗ್ಯದ್ರಿ. ಈಗ ಜೂನ್ದಾಗೆ ಆಗಿತ್ರಿ, ಸ್ವಲ್ಪ ಅಲ್ಲಿ ಆಗಿದ್ದು. ಈಗ ಮತ್ತೆ ಮೊನ್ನೆ ಜನವರಿ ಫೆಬ್ರವರಿದಾಗ ಹೂ ಬಿಟ್ಟಿದ್ರಿ. ಗಿಡ ಎಲ್ಲ ಇಷ್ಟೊಂದು ಕಾಯಿ ಅವ ರೀ. ಮತ್ತು ಅದಕ್ಕೆ ನಾವು ಯಾವುದು ಕೆಮಿಕಲ್ ಬಳಸಿಲ್ರಿ ಈ ವರ್ಷ. ಆದ್ರೂ ಬರೀ ತಿಪ್ಪಿ ಗೊಬ್ಬರ ರೀ, ಮತ್ತು ಜೀವಾಮೃತ, ಗೋಕೃಪಾಮೃತ. ಫಸ್ಟ್ ಟೈಮ್ ರೀ, ಇನ್ನ ಇದು ಇಲ್ಡ್ ತೆಗ್ದಿಲ್ಲ ಇನ್ನ ಇಲ್ರಿ. ಇದೇ ಫಸ್ಟ್ ರೀ, ಇದನ್ನ ಆಗಿದ್ದು ಇದೇ ಫಸ್ಟ್. ಇದು ಎಷ್ಟು ಎಕರೆದಾಗ ಹಾಕಿರಿ? ಇದು 1 ಎಕರೆ ಅದ ರೀ. ಕಂಪ್ಲೀಟ್ ಎಷ್ಟು ಅದ ನಿಮ್ದು ಭೂಮಿ? ನಮ್ದು 6 ಎಕರೆ ಅದ ರೀ. ಇಲ್ಲಿ ಆ ಕಡೆ ಒಂದು 3 ಎಕರೆ ಅದ. ಒಟ್ಟು 9 ಎಕರೆ ಭೂಮಿ ನಮ್ದು. 9 ಎಕರೆ ಭೂಮಿಯಾಗ ಇದು 6 ಎಕರೆನು ನೀರಾವರಿ ಆಗ್ತದ ರೀ. ಅದು ಒಣ ಬೇಸಾಯ ಆಗ್ತದ, ಅಂದ್ರೆ ಕ್ಯಾನಲ್ ನೀರಾವರಿ ಅದ ಅದು. ಇದು ಸ್ವಲ್ಪ ಬಾಯಿ ಅದ್ರಿ. ಬಾಯಿ ನೀರು ಅಂದ್ರೆ ನಮ್ಗೆ ಕಡಿಮೆನೇ ರೀ. ಬಾಯಿ ನೀರ ಕಡಿಮೆ ಇದ್ರೂ ನಾವು ಇವಕ್ಕೆ ಸಾವಯವ ಕೃಷಿ ಮ್ಯಾಗ ನಮ್ಗೆ ಕಡಿಮೆ ಗೊತ್ತಿಲ್ರಿ ಅದು ಭೂಮಿ. ಯಾಕಂದ್ರೆ ನಾವು ತಿಪ್ಪಿ ಗೊಬ್ಬರ ಹಾಕ್ತೇವೆ ಮತ್ತು ರಾಸಾಯನಿಕ ಬಳಸಲ್ಲ. ಮೇಲೆ ನಮ್ಮ ಭೂಮಿ ನೀರಿಗೂ ಬರಲ್ರಿ. ಈಗ ಒಮ್ಮೆ ನೀರು ಬಿಟ್ಟಾವಲ್ಲ 15 ದಿವಸ ಹೋಗ್ತರಿ ಗಿಡಕ್ಕೆ, ಇಂಥ ಬ್ಯಾಸಿ ಅದಂದ್ರೂ. ಮತ್ತು ಈಗ ಕಬ್ಬು ಅದ ರೀ, ಇದು 8 ದಿವ್ಸಕ್ಕೆ 10 ದಿವ್ಸಕ್ಕೊಮ್ಮೆ ನೀರು ಬಿಡ್ತೇವ್ರಿ ನಾವು. ಹಾಂ ರೀ. ಇದು ಎಷ್ಟು ಎಕರೆ ಅದ ಅಂದಿರಿ? 1 ಎಕರೆ. ಇದು 1 ಎಕರೆ ಅದ ರೀ. ನಿಮ್ಗೆ 1 ಎಕರೆದಾಗ ಎಷ್ಟು ಸಸಿಗಳು ಕುಂತಾವ್ರಿ? 1 ಎಕರೆದಾಗ 100 ರೀ. 100 ಸಸಿ ಹಚ್ಚಕಿನ ಮೊದಲು ಇದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಿ ಇಕ್ಬೇಕು? ಪ್ರಿಪ್ರೇಷನ್ ಹೊಲಕ್ಕಂತರು ಈಗ ಉಳುಮೆ ಮಾಡಿ ಹೊಲ ರೆಡಿ ಮಾಡ್ಕೋಬೇಕ್ರಿ. ಹೊಲ ರೆಡಿ ಮಾಡ್ಕೊಂಡು ಈಗ ಏನು ಒಬ್ಬೊಬ್ರು ಫಾರ್ಮದಾಗ ತರ್ತಾರಿ. ಈ ರೈತರು ನಮ್ಮಲ್ಲಿ ಸಾಮಾನ್ಯ ರೈತರಂತರು ನಾವು ಪ್ರತಿಯೊಬ್ಬರು ನಮ್ಮಲ್ಲಿ ಇಡೀ ತಾಲೂಕದ ಲಿಂಬಿ ಆಗಿ ಅಂದ್ರೆ ನಮ್ದು ಇಡೀ ಭಾರತಕ್ಕೆ ಫೇಮಸ್ ರೀ ಕಾಗಜಿ ನಿಂಬಿ ಆಗಿ ಅಂದ್ರೆ. ಈ ರೈತರಂತಕಿಂದ ಬೆಳೆಸಲು ತಂದು ಹೊಲ ರೆಡಿ ಮಾಡಿ ನಾವು ಜೂನ್ ತಿಂಗಳದಾಗ ಸಸಿ ನಡೆಸ್ತೇವ್ರಿ. ಜೂನ್ ತಿಂಗಳದಾಗ ಅಂದ್ರೆ ಮಳೆಗಾಲ ಬೇಕ್ರಿ, ಅದಕ್ಕೆ ಸಸಿ ಹತ್ಬೇಕಾದ್ರೆ ಜೂನ್ ತಿಂಗಳದಾಗ ಹಚ್ಚದೇವ ಅಂದ್ರೆ ಮುಂದೆ ಅವು ಜೂನ್ ಮಳೆ ಹೋಗಾಟಿಗೆ ಹತ್ತಿರ್ತಾವ್ರಿ. ಈಗ ಮುಂದೆ ನಾವು ಒಂದು 2-3 ವರ್ಷ ನಾವು 2 ವರ್ಷ ವ್ಯವಸ್ಥಾನಲಿಕ್ಕೇನ್ರಿ. ಇವೆ ನೀರ ಟೈಮ್ ಗೊತ್ತು, ಕಸ ಗೊಬ್ಬರಲ್ಲಿ ಕೆಮಿಕಲ್ ಅಂತೂ ಇಲ್ಲ. ಇವೇ ತಿಪ್ಪಿ ಗೊಬ್ಬರ, ಬಾಳೆ ಮೀರಿ ಯಾವುದು ರೋಗ ಅಂತೂ ಬರಲ್ರಿ. ಬಂದ್ರೂ ಜೀವಾಮೃತ, ಗೋಕೃಪಾಮೃತ ಇವೇ ಹೊಡೆಯೋದು ಸಿಂಪಡಣೆ. ನಾವು ಕೆಮಿಕಲ್ ಇನ್ನೂ ತನ ಮಾಡಿಲ್ರಿ, ಸುಮ್ಮನೆ ಕೇಳನ್ರಿ. ಮತ್ತು ಈಗಿಂದ 2.5 ವರ್ಷದ ಗಿಡ ಅವ್ರಿ. ಈಗ ಮಾತ್ರ ಕಾಯಿ ಆಗ್ಯಾವ್ರಿ. ಇವು ಜೀವಾಮೃತ ಅದು ಎಷ್ಟು ದಿವ್ಸಕ್ಕೆ ಒಂದ್ಸಲ ಅಪ್ಲೈ ಮಾಡ್ತೀರಿ? ಅಂದ್ರೆ 15 ದಿವ್ಸಕ್ಕೆ ನಾವು ನಮಗೆ ಹೆಂಗೆ ಅನುಕೂಲ ಆಗ್ತದ ನಮಗೆ ಆ ಥರ 15 ದಿವ್ಸಕ್ಕಾರ ಹಿಂಗೆ ಬಿಡ್ತೇವ್ರಿ. 15 ಸಲ ಕಡಿ ತಿಂಗಳ ಅಂದ್ರೆ ಜಾಸ್ತಿ ಆದ್ರೂ ಏನೂ ಆಗಲ್ಲ. ಅಂದ್ರೆ ನಮಗೆ ಇದ್ರ ಮ್ಯಾಗ ಬಿಟ್ಕೋತೇವ್ರಿ ನಾವು. ಕಬ್ಬಿಗಾದವ್ರೇನ್ರಿ, ಇದಕ್ಕಾದವ್ರು. ಇನ್ನೊಂದು ಮೇಡಮ್ ಅವರೇ, ನೀವು ಪ್ರತಿ ಒಂದು ಇದರಲ್ಲಿ ಇದು ಮತ್ತು ಜೋಳ ಹಾಕಿರಿ. ಇದು ಜೋಳ ಮನೆ ಕಡಿದ ಹಸು ಸಲುವಾಗಿ? ಸರ ಇದು ಹಸುವಿಗೆ ಮೇವು ಆಯ್ತು. ಹಸು ಸಾಕಿದ ಮೇವು ಮಾಡೇಬೇಕ್ರಿ. ಮತ್ತೆ ಈಗ ಜೋಳ ಅಂತೂ ನಮ್ಗೆ ರೈತರಿಗೆ ಮತ್ತೆ ನಾವು ಬೆಳೆದ್ರೆ ನಮಗೆ ಬರ್ತದ್ರಿ. ನಮ್ಗೆ ಉಳ್ಳುಕ್ ಜೋಳ ಐತ್ರಿ, ಮತ್ತೆ ಹಸುಗಳಿಗೆ ಮೇವು ಐತ್ರಿ. ಈ ಉದ್ದೇಶದಿಂದ ಮತ್ತೆ ಹೊಲ ಯಾಕೆ ಬಿಡದ್ರಿ? ಇದು ಇವು 3 ವರ್ಷ 4-5 ವರ್ಷ ತನ ಇವು ಕುಡ್ಕೊಳ್ಬೇಕ್ರಿ ಈ ಗಿಡದಿಂದ ಗಿಡಕ್ಕ. ಮತ್ತೆ 4-5 ವರ್ಷ ತನ ನಮ್ಗೆ ಏನ್ರ ಕುಲ ಜಾಗನಾಗ ಬೆಳಿ ಬರ್ತದಲ್ರಿ. ಈಗ ಶೇಂಗಾ ಹಾಕೊಂಡ್ರು ಬರ್ತದ, ಜೋಳ, ಗೋಧಿ, ನಮ್ಗೇನು ಬೆಳ್ಕೊಳ್ಕೋ ಅವಕಾಶ ಅದ ರೀ. 4-5 ವರ್ಷ ತನ ಇದಕ್ಕೆ 4 ವರ್ಷನ ಮಾಡ್ಬೋದು. 4-5 ವರ್ಷ ತನ ರೀ. 5 ವರ್ಷ ತನ ರೀ ಅಂತೂ ಬೆಳೆ ಬಂದೇ ಬರ್ತದೆ. ಯಾಕೆ ಗಿಡ ಕೂಳಕ್ಕೆ 4-5 ವರ್ಷ ಬೇಕ್ರಿ ರೀ. ಮತ್ತು ಕುಲ ಹೊಲ್ದಾಗ ಏನು ಮಾಡ್ಕೋಬೋದು. ನಿಂಬೆಯಿಂದ ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಬರ್ಬೋದು ಅಂಥೇಳಿ ನಿಮ್ಮದು ಅನುಮಾನ ಅದ ರೀ? ಸರ್ 100 ನಿಂಬೆ ಗಿಡ ಹಚ್ಚಿದ್ರೆ 2-3 ಲಕ್ಷ ರೂಪಾಯಿ ತೆಗಿಬೋದು ರೀ. 1 ಎಕರೆಗೆ? 1 ಎಕರೆಗೆ ರೀ 2-3 ಲಕ್ಷ ಆರಾಮ್ಸಿ 100 ನಿಂಬೆ ಗಿಡ ಹಚ್ಚದ ರೀ. 1 ಎಕರೆದಾಗ? 1 ಎಕರೆದಾಗ ರೀ. ಇದು ಯಾವ ಥರದ ಅಂತೀರಿ ರೈತರಿಗೆ ಅಂದ್ರೆ ಈಗ ರೈತರಿಗೆ ನಾವು ಒಂದೇ ಬೆಳೆ ಮಾಡ್ಕೋಕೂತ್ರ ನಮ್ಗೆ ಕೆಲಸ ಕೊಡಲ್ರಿ. ಈಗ ದನ, ಕುರಿ, ಕೋಳಿ ಈ ಥರ ರೈತ ತನಗೇನು ಹೆಚ್ಚುವರಿ ಮಾಡ್ಕೊಂಡ್ರೆ ಅದರಿಂದ ಉತ್ಪನ್ನ ಬಂದ್ರೆ ಹೊಲದವನಿಗೆ ಒಂದು ಸ್ವಲ್ಪ ಹೆಚ್ಚುವರಿ ಉಳ್ಕೊತದ ರೀ. ಈಗ ಅದು ಕೋಳಿ ಕುರಿ ಮಾಡೋದಕ್ಕಿಂತಲೂ ಇಂಥದೊಂದು ಮಾಡಿದೆ ಅಂದ್ರೆ ಈಗ ಕೋಳಿ ಕುರಿ ಎಮ್ಮೆ ಎಲ್ಲ ಸಾಕ್ದಂಗೆ ಇದೊಂದು ನಿಂಬೆ ಗಿಡ ಮಾಡಿದ್ರೆ ನಾವು ಹೆಂಗೆ ರೀ. ಇದು ನಮ್ಗೆ 8 ದಿವ್ಸಕ್ಕೊಮ್ಮೆ ನಮ್ಗೆ ದುಡ್ರಿ. ಅದು ಹೆಂಗೆ ನಾವು ವಾರ ಹಾಲು ಹಾಕನ ಡೈರಿದಿಂದ ಕೊಡ್ತಾರಲ್ರಿ ಅಮೌಂಟ, ಇದು ಅದೇ ಸೇಮ್ ರೀ. ಅಂದ್ರೆ ರೈತರು ಅದಾವ್ರು ಇದು 100 ಎಕರೆಗಲ್ಲಕ್ಕ ಅವ್ರು ಒಂದು ಹಚ್ಕೊಂಡ್ರಂದ್ರೆ ಹೊಲ್ಗೊಳದಾಗ ಅವ್ರಿಗೆ ದಿನಾನೂ ದುಡ್ರಿ. ಇದು ಹೆಲ್ಪ್ ಆಗ್ತದೆ ರೈತರಿಗೆ ರೀ.
ತಮ್ಮ ಅನುಕೂಲ ಮ್ಯಾಗ ರೀ ಒತ್ತಟ್ಟು ನೀವು ಒಂತಲ್ಲಿ ನೀರು ಇರ್ತವೆ ಒಂತಲ್ಲಿ ನೀರು ಇರಲ್ಲ ಆಯಾ ಇದಕ್ಕೆ ಬೆಳಿತದ್ರಿ ವಾತಾವರಣಕ್ಕೂ ನಿಂಬೆ ಗಿಡ ಅವ್ರವ್ರ ವಾತಾವರಣಕ್ಕೆ ಬೆಳೆದವ್ರು ಬೆಳ್ಕೊಂಡವ್ರಿಗೆ ಇದು ಒಂದು ಒಳ್ಳೇದೇ ರೀ. ಒಳ್ಳೇದು ಅಂತೀರಿ. ಅದೇ ಅಂದ್ರೆ ರೈತರು ಯಾವ ಥರ ವ್ಯವಸಾಯ ಮಾಡಿದ್ರೆ ಕರೆಕ್ಟ್ ಅನ್ನಿಸ್ತದೆ ರೀ? ಸರ್ ಯಾವ ಥರ ವ್ಯವಸಾಯ ಮಾಡ್ಲಿಕ್ಕೇನ್ರಿ ಅಂದ್ರೆ ಅದ್ರಾಗ ಎರಡು ಕೆಮಿಕಲ್ ಒಂದದ ತಿಪ್ಪಿ ಗೊಬ್ಬರ ಒಂದದ, ನಿಮ್ಗೆ ಅನ್ಸೋ ಮಟ್ಟಿಗೆ ಯಾವ್ದು ಕರೆಕ್ಟ್ ಅಂತ? ಸರ್ ನಮಗೆ ಕೇಳಿದ್ರೆ ಸಾವಯವ ಕೃಷಿ ರೀ. ಓಕೆ. ತಿಪ್ಪಿ ಗೊಬ್ಬರ ಬೇಕ್ರಿ. ಮತ್ತು ಇರನ್ನದ ಒಂದೇ ಎಕರೆ ಹೊಲ ಇರಲಿ ಅವರು ಕಡೆಗೆ ಒಂದೇ ಗುಂಟ ಇರಲ್ರಿ, ಅವರು ಒಂದು ಹಸುವರೆ ಕಟ್ಟಿ ನಾವು ಒಕ್ಕಲ್ತನ ಮಾಡ್ಬೇಕು ಈಗಿನ ಕಾಲಮಾನದಾಗ. ಕಡೆಗೆ ನಮಗೆ ಉಳ್ಳಕ್ಕರೆ ಬೆಳ್ಕೊಬೇಕು ರೈತರಾದವರು. ಯಾಕಂದ್ರೆ ನಾವು ರೈತರು ಗಟ್ಟಿದ್ರೆ ಇನ್ನೊಬ್ರಿಗೆ ಅನ್ನ ಕೊಡ್ತೇವೆ ರೀ. ನಾವೇ ಗಟ್ಟಿಲ್ಲ ಅಂದ್ರೆ ಇನ್ನೊಬ್ರಿಗೆ ಅನ್ನ ಕೊಡೋ ನಮಗೂ ಆಗಲ್ಲ. ನಮಗೆ ನಾವೇ ಗಟ್ಟಿ ಉಳ್ಕೊಬೇಕು ಈ ರೈತರಾದವರು. ಈಗ ಇದು ಸಾವಯವ ಕೃಷಿ ಒಂದು ಸ್ವಲ್ಪ ಕಷ್ಟ ಅನಿಸ್ತದೆ ರೀ. ಈಗ ಏನು ಮಾಡ್ತಾರೆ, ಇದು ಕಷ್ಟ ಅದತ್ತೇಳಿ ಅಂಗಡಿನ ಖಾತಾ ತರೋದು, ಹೊಲಗಳಿಗೆ ಚೆಲ್ಲೋದು, ನೀರು ಬಿಡೋದ್ರಿ. ಅದು ಭೂಮಿ ಕೆಡ್ತದ ಅನ್ನೋದನ್ನು ಗೊತ್ತಿಲ್ಲ. ಅದು ಭೂಮಿ ಮುಂದೆ ನಮಗೆ ಎಷ್ಟು ನಮಗೀಗ ಇಟ್ಟಕ್ಕೆ ನೋಡ್ಕೊಳ್ಕತ್ತಿದ್ದೆವು. ಈಗ ನಾವು ಒಬ್ರು 100 ಟನ್ ಬೆಳೆದ್ರೆ ಅಂದ್ರೆ ನಾವು 1000 ಟನ್ 200 ಟನ್ ಬೆಳಿಬೇಕತ್ತೆ ಎಕರೆಗೆ. ಅದಕ್ಕೆ ಎಷ್ಟು ಹಾಕ್ತೇವೆ, ಎಷ್ಟು ಭೂಮಿ ಹಾಕ್ತೇವೆ, ಒಟ್ಟು ಅದು ಯಾರಿಗೆ ವಿಚಾರ ಇಲ್ಲರಿ. ಅದಕ್ಕೆ ಹಾಗಾಗಿ ನಾವು ರೈತರಾದವರು ಸಾವಯವ ಕೃಷಿಗೆ ಪ್ರತಿಯೊಬ್ಬರಿಗೆ ಅದಕ್ಕೆ ಹೊಂದ್ಕೋಬೇಕ್ರಿ. ನಾವು ರೈತರಾದವ್ರು ನಾವು ಅಂದ್ರೆ ನಾವು ಒಬ್ರಿಗೆ ನೋಡಿ ಚೇಂಜ್ ಆಗೋದೇವಲ್ರಿ. ಈಗಿನ ಏನು ಹಿಂದಕ್ಕೆ ನಮ್ಮ ಅಪ್ಪ ಅಮ್ಮದು ಅವ್ರಿಗೆ ತಿಪ್ಪಿ ಖಾತಂದ ಗೊತ್ತಿರ್ತೀರಿ, ಸರ್ಕಾರ ಖಾತ ಅನ್ನೋದೇ. ಇದೇ ತಿಪ್ಪಿ ಗೊಬ್ಬರ ಹಂಗೆ ಹಾಕಿ ಅವ್ರು ಆರೋಗ್ಯವಂತರಿದ್ರಿ, ಅವ್ರಿಗೆ ದವಾಖಾನೆ ಗೊತ್ತಿತ್ತಿಲ್ಲ. ನಾವು ಏನೀಗ ದುಡ್ಡಿ ಬೆನ್ನು ಹತ್ತಿ ಸರ್ಕಾರ ಖಾತ ಹಾಕಿ ಹೊಲ ಬೆಳೆದು ಈಗ ದಿವಸ ದವಾಖಾನಿಗೆ ಹೋಲಾರ್ದು ಈ ಜೀವನನೇ ಬದುಕಿಲ್ದಂಗೆ ಆಗ್ಯದ್ರಿ ಮಾನವರಿಗೆ. ಈ ಪ್ರಾಣಿ ಪಕ್ಷಿಗಳಿಗಿಲ್ರಿ ಅದು ಯಾವುದು, ಯಾಕೆ ಅವು ತಿನ್ನಲ್ರಿ, ಅದು ಗೊತ್ತದ ರೀ. ಮನುಷ್ಯನೂ ಗೊತ್ತಿಲ್ಲರಿ ಅದು ಏನು ಉಣ್ಬೇಕು ಏನು ಬಿಡ್ಬೇಕು ಅನ್ನೋದು. ದುಡ್ಡಿ ಬೆನ್ನ ತಾನೆ ಜೀವನ ಹಾಳು ಮಾಡ್ಕೊಳ್ಕತ್ತಾನ. ಯಾರೇ ಮಾಡಿರಿ ನೀವು ಒಂದು ಆಕಳ ಸಾಕಿ ಕೃಷಿ ಮಾಡಿರಿ, ನಿಮಗೂ ಚಲೋ, ಮುಂದೆ ನಿಮ್ಮ ಮಕ್ಕಳಿಗೂ ಚಲೋ. ನೀವು ಕೈಲಾದಷ್ಟು ನೀವು ಉಂಡು ಉಳಿದದ್ದು ಇನ್ನೊಬ್ರು ಕುಳ್ಳಕ್ಕೂ ಒಳ್ಳೆಯದು ನನಗೆ ತಿಳಿದ್ರಿ ಸರ್. ಇದು ಕಬ್ಬು ಹಾಕಿ ಎಷ್ಟು ವರ್ಷ ಆಯ್ತು ಮೇಡಮ್? ಸರ್ ಇದು ಕಬ್ಬು ಹಾಕಿ 2 ತಿಂಗಳು ಆಯ್ತು ರೀ. ಹೊಸದಾಗಿ ಮಾಡಿದಿರಿ? ಹೊಸ ಲೋಗಣ್ ಇದ್ರಿ ಇದು. ಈಗ ಫಸ್ಟಿಂದ ಆ ಕಡೆ ಹೊದರ್ಸಿಂದು ಈಗ 2.5 ತಿಂಗಳು ಆಯ್ತು ರೀ ಇದು ಹಚ್ಚಿ. ಇದಕ್ಕೆ ಯಾವ ಸಿಸ್ಟಮ್ ಮಾಡಿರಿ ಮೇಡಮ್? ಏನು ಡೈರೆಕ್ಟ್ ಕಬ್ಬು ತಂದು ಹಾಕಿರಿ, ಸಸಿಗಳು ತಂದು ಹಾಕಿರಿ? ಇಲ್ರಿ, ಸಸಿ ನಮ್ಮನ್ನೇ ಕಬ್ಬಿದ್ದು ರೀ, ಅದೇ ಕಡದ ಇಲ್ಲಿ ಹಚ್ಚಿದಿರಿ ತಂದು. ಕೆಲವು ಜನಗಳು ಸಸಿಗಳು ತಂದು ಹಚ್ತಾರಲ್ಲ ಮೇಡಮ್, ಅದಕ್ಕೆ ಏನು ವ್ಯತ್ಯಾಸ? ಸರ್ ಸಸಿ ತಂದು ಹಚ್ತಾರಿ, ಅವು ಫಾರ್ಮ್ದಾಗ ಅವ್ರು ಹೆಂಗ ಮಾಡ್ತಾರೋ ಹೆಂಗಿಲ್ಲೋ ಗೊತ್ತಿಲ್ಲ. ಈಗ ನಾವು ಬೆಳೆದಿರ್ತೇವೆ, ನಮ್ಮ ಮಣ್ಣಿನೊಳಗೆ ಅದು ಕಬ್ಬು ಬೆಳೆದಿರ್ತದ. ಈಗ ನಾವು ಇಳಿಸ್ತೇವೆ ಅಂದ್ರೆ ಇದು ನಮ್ಮ ಮಣ್ಣಿಗೆ ನಮ್ಮ ಕಬ್ಬು ಜಲ್ದಿ ನಾಡ್ತದ ರೀ. ಈಗ ಅಲ್ಲಿ ನಾವು ಸಸಿ ತಂದು ಹಚ್ತೇವ್ರಿ, ಅದು ತಂದು ಹಚ್ಚಬೇಕಾದ ಹತ್ತತು ಗುಣ ಸಸಿ ಹತ್ಲಿಕ್ಕಿಲ್ಲ ಅಂದ್ರೆ ಅದು ಫೇಲೇ ರೀ. ಅದು ಮತ್ತೆ ತಂದೆ ಹಚ್ಬೇಕಲ್ಲ, ನಮ್ದು ಆ ಥರ ಇಲ್ರಿ. ನಾವು ಈಗ ಮತ್ತೆ ಸಸಿ ತಂದು ಹಚ್ಚಿದ್ದೇವ್ರಿ ಅಚ್ಚಿ ಕಡೆನೆ. ನಾವು ಸಸಿ ಕಬ್ಬು ಚಲೋ ಅಂದು ಅದು ನಾವು ಒಂದು ಹಚ್ಚಿದ್ದೇವಲ್ರಿ, ಅದೇ ಒಂದೇ ಬೆಳೆದಿತ್ತದು, ಒಡೆದಿತ್ತು ಇಲ್ರಿ ಕಬ್ಬ. ಅದೊಂದು ಕಬ್ಬ ಬೆಳೆದ ಒಂದು ಸ್ವಲ್ಪ ಎತ್ತರಾಗ್ಯದ್ರಿ, ಉಳ್ದಿದ್ದೇನದು ಇಟ್ಟಿಟ್ಟೇರಿ ಸುತ್ತ. ಅದು ಹ್ಯಾಂಗೆ ಮತ್ತು ನಾಳೆ ಸಸಿ ಆಗ್ತಂದು ಹಚ್ಬೇಕತ್ತ ರೈತರಾದವ್ರು ನಾವು ಏನು ಮಾಡ್ಕೊ ಮೊದಲ ಎಲ್ಲಿ ನೋಡೋದಿಲ್ಲ, ಫಾರ್ಮ್ ಹಳ್ಳಿಗೆ ದುಡ್ಡು ಖರ್ಚು ಮಾಡೋಕೆ ಕೆಲಸ ಮಾಡ್ಕೊಬೇಡ್ರಿ. ತಮಗೆ ಏನು ಬೆಳಿರ್ತದ ತಮ್ಮಲ್ಲೇ ತಾವು ಹಚ್ಕೊಂಡ್ರಲ್ಲ, ಅದು ತಮ್ಮ ಭೂಮಿಯೊಳಗೆ ಹುಟ್ಟಿದ್ದು, ಅದು ತಮ್ಗೆ ಭೂಮಿಗೆ ಅನುಕೂಲ ಆಗ್ತದ್ರಿ ಅದು ಅಲ್ಲಿದಲ್ಲೇ. ಈಗ ಅವ್ರು ಯಾವ ಮಣ್ಣಾಗಿ ಬೆಳೆಸಿರ್ತಾರೋ ಗೊತ್ತಿರಲ್ಲ, ಅದು ನಮಗಿಲ್ಲ ಅಡಿಗೆ ಒಂದು ಹೊಂದ್ಕೊಂಡು ಹತ್ತಬೇಕಲ್ಲ, ಅದು ಬೆಳವಣಿಗೆ ಸರಿಯಾಗಿ ಆಗ್ಬೇಕಲ್ಲ. ಅದಕ್ಕೆ ಸಸಿ ಅಂತರೂ ತೊಗೋಬಾರ್ದು. ಒಳ್ಳೆಯವ್ರು ಆದ್ರೆ ರೈತರ ತಲೆಯಾಗ ತೆಗಿಬೇಕದು. ನಾವು ಏನು ಇದೇ ಹಿಂದಿನ ಹಿರಿಯರು ಏನು ಮಾಡಿದ್ದು ಅದು ನಮ್ಗೆ ದುಡ್ಡು ಉಳಿತದ, ಮತ್ತು ನಮ್ಮ ಭೂಮಿಗೂ ಅದು ಹೊಂದ್ಕೋತದ. ನಾವು ಯಾವ್ಯಾವ ಮಾಡಿರಿ. ಈಗ ನಾವು ದನ ಸಾಕಿದೇವ್ರಿ, ಈಗ ಗಿರು ಸಾಕ್ತಾರೆ. ಗಿರು ವಾತಾವರಣ ಈ ಕಡೆ ನಮ್ಮ ಕಡೆ ದಕ್ಕಲ್ಲ. ಇಂಥ ನಮ್ಮಲ್ಲಿ 45-40% ಇದು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇದ್ದೊಳಗೆ, ಮತ್ತು ಅವಾಗ ಸ್ವಲ್ಪ ತಾಪಮಾನ ಅವು ತಡ್ಕೊಳಲ್ರಿ, ಸ್ವಲ್ಪ ತಂಪು ಏರಿಯಾದಾಗ ಇದ್ದೀವಿ ಅವ. ಈಗ ನಾವು ಒಬ್ರಕೊಂಡೊಬ್ರು ಮಾಡ್ಲಕತ್ತೇವ ಅಂದ್ರೆ ಒಂದು ಹೈನು ಉಣ್ತೇವೆ, ಮತ್ತೊಂದು ಹೈನು ಈಗ ಅವು ಬಾಧೆ. ಈಗ ನಮ್ಮ ಜವಾರಿದನ ಇಲ್ರಿ ಅವು, ನಮ್ಮ ವಾತಾವರಣಕ್ಕೆ ಹೊಂದೇವು ಅವು. ಈಗ ನಾವು ಇವು ಸಾಕೊಂಡು ಇವು ಉಳಿಸೋಕನ ನಮ್ಮ ತಲೆಯಾಗ. ನಮಗೆಲ್ಲ ಹತ್ತಾರ ನೀವು ಗಿರು ಸಾಕಿರ್ತಾರ, ಗಿರು ಸಾಕಲ್ಲ, ಇವು ತೊಡೆ ಹಿಡ್ತಾವತ್ತು ಇವಕ್ಕೆ ಸಾಕೋರಿಲ್ಲ. ನಾವು ಇವೇ ಸಾಕೊಂಡು ನಮ್ಮಲ್ಲಿ ಹೊಂದ್ಕೊಂಡು ನಮ್ಮ ಹೆಚ್ಚುವರಿ ಬೆಳಿತಾವೆ ನಮ್ಮಲ್ಲಿ ಅಟ್ಯಾಚ್ ಆಗಿ. ಮೇಡಮ್ ಇನ್ನೊಂದು, ಕೆಮಿಕಲ್ ಹೊಡೆದು ಬೆಳೆಸಿದೇನು ಹೊಲಗಳು ಇರ್ತಾವಲ್ಲ, ಸಡನ್ಲಿ ಅವ್ರು ಏನಾದರೂ ಸ್ಟಾಪ್ ಮಾಡಿ ತಿಪ್ಪಿ ಗೊಬ್ಬರದಿಂದ ಬೆಳೆಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಇಮಿಡಿಯೇಟ್ಲಿ ಅದು ರಿಸಲ್ಟ್ ಬರಲ್ಲ. ನಿಮಗೆ ಅನುಭವ ಅದಲ್ಲ, ಎಷ್ಟು ವರ್ಷಕ್ಕೆ ಬರ್ತದೆ, ಯಾವ ಥರ ಬರ್ತದೆ? ಸರ ಈಗ ಯಾವುದೇ ಕಾಗಲ್ಲಕ್ಕೆ ರೀ ಒಳ್ಳೇದು ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಅದ ರೀ.
ಈಗ ಯಾವ್ದು ಪಟಕನ್ ಯಾವುದಕ್ಕಾಗಲ್ಲ ಮನುಷ್ಯರಲ್ಲಿ ಭೂಮಿನೇ ಅಲ್ರಿ. ಈಗ ನಾವು ಅವಕ್ಕೆ ಏನೂ ಇಲ್ರಿ, ಅದು ಬರೀ ಖಾತ ಹಾಕಿ 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 ಅದಕ್ಕೆ ಒಳ್ಳೇದೇನು ಕೊಟ್ಟಿಲ್ರಿ ನಾವು. ಈಗ ಅದು ಎಲ್ಲ ಭೂಮಿನ ಕೆಡಿಸ್ಬಿಟ್ಟಿದ್ದೆವು. ಅದು ಒಳ್ಳೆತನ ಮಾಡ್ಬೇಕಾದ್ರೆ ಅದಕ್ಕೆ ಒಂದು 2-3 ವರ್ಷ ನಾವು ಟೈಮ್ ಕೊಡಬೇಕ್ರಿ ಭೂಮಿಗೆ. ಈಗ ಒಂದು ತಿಪ್ಪಿ ಗೊಬ್ಬರ ಹಾಕನ ಹಿಂಗೆ ಅದು ನಾವು ಹಿರಿಯರು ಏನು ಮಾಡ್ತಿದ್ರಿ, ಬರೀ ದಿನ ವರ್ಷಕ್ಕೊಮ್ಮೆ ತಿಪ್ಪಿ ಗೊಬ್ಬರ ಹಾಕ್ತಿವ್ರು. ಅದು ಹಂಗೆ ವರ್ಷ ಅವ್ರದ್ದು ಹೊಲ ರೆಗ್ಯುಲರ್ ಇರ್ತಿತ್ರಿ ಅದು ಭೂಮಿ ಒಳಗೆ. ನಾವು ಆ ಥರ ಇಲ್ರಿ. ಈಗ ನಾವು ಇನ್ನಿಂತಾನು ಕೆಮಿಕಲ್ ಹಾಕಿ ಒಮ್ಮೆ ತಿಪ್ಪಿ ಗೊಬ್ಬರ ಹಾಕಿ ಈ ವರ್ಷ ನಮ್ಗೆ ಹಾಕಿದ್ರೆ ಬೆಳೆ ಬರಲಿಲ್ಲ ಅಥವಾ ಭೂಮಿಗೆ ಅದನ್ನು ನಾವು ಅಪಾದನೆ ಮಾಡ್ದಂಗೆ ಆಗ್ತದೆ. ಆ ಥರ ಇಲ್ರಿ. ಒಂದು 3-4 ವರ್ಷ ನಾವು ಟೈಮ್ ತೊಗೊಂಡೇವಿಲ್ಲ, ನಾವು ಏನು ಹಿಂದೆ 10 ವರ್ಷ ಬೆಳೆದಿದ್ದು ಅದನ್ನು ಮುಂದೆ 2 ವರ್ಷನಾಗ ಬಿಡ್ತದ್ರಿ ಅದು ಭೂಮಿ. 10 ವರ್ಷ ಬೆಳೆದಿದ್ದು ಯಾಕೆ ಆ ಭೂಮಿಗೆ ಒಂದು 2 ವರ್ಷನಾಗ ಅದು ತಾಕತ್ತು ಮಾಡ್ಕೋಬೇಕಲ್ರಿ. ಅದನ್ನು ಒಂಜಾರ ಯಾವಾಗಲ್ಲ ಸಣ್ಣ ಮಕ್ಳಿಗೆ ಒಮ್ಮೆ ಉಣ್ತಾವ್ರಿ, ಅದೇ ಥರ ರೀ. ಈಗ ನಾವು ಭೂಮಿ ಸ್ವಲ್ಪ ಕಡಿಸಿ ಒಂದು ಸ್ವಲ್ಪ ತಾಳ್ಮೆ ತೊಗೋಬೇಕ್ರಿ. ಹಿಂಗಾಗಿ ಏನು ಮಾಡ್ತಾರೆ ಜನ, ಇದು ಹಾಕನ ಬರಲ್ಲ ಆಯ್ತು, ಇದು ಸ್ವಲ್ಪ ಕಷ್ಟ ಅದ್ರಿ, ಈ ಕಷ್ಟದ ಕೆಲಸನೂ ಬೇಡ, ಇದು ಒಂಜಾರ ತಾಳ್ಮೆನೂ ತೋಲಾರ ಮಂದಿ ಈಗ ಖಾತಾ ಹಾಕದ್ರಿ, ಭೂಮಿ ಕಡಿಸ್ಕೊಂಡು ಆಯ್ತು. ಈ ವರ್ಷ ಇಟ್ಟು ಮಳೆ ಆಗ್ಯದ್ರಿ, ಇಟ್ಟು ಮಳೆ ಆಗ್ಯದ ಅಂದ್ರೂ ಇದು ಭೂಮಿಗೆ ಮತ್ತು ನೀರಿನ ಅಭಾವ ಅದ ರೀ. ಹೆಂಗಂದ್ರಿ ಕುಡ್ಲಿಕ್ಕೆ ನೀರು ಸಿಗಲ್ಲಾಗ್ಯಾವ್ರಿ ಈ ಕಡೆಗೆ ನಮ್ಮಲ್ಲಿ ಈಗ. ಮತ್ತು ಅದು ಭೂಮಿ ನೀರೇ ಹಿಂಗಿಲ್ರಿ, ಅದು ಅಂತರ್ಜಲ ಮಟ್ಟ ಕೈಕೊಡ್ರಿ. ಯಾಕಂದ್ರೆ ನಾವು ಕೆಮಿಕಲ್ ಮಾಡಿ ಭೂಮಿ ನಾವು ಕಾಂಕ್ರೀಟ್ ಆದಂಗೆ ಆಗ್ಯಾವ್ರಿ ಈಗ. ಈಗ ನೀರು ಭೂಮಿ ಹಿಂಗಲ್ರಿ, ಅದು ಬಿದ್ದ ನೀರು ಹೊಳಿಗೆ ಹಳ್ಳಕ್ಕೆ ಹಿಂಗೆ ಹೋಗವ್ರಿ. ಮತ್ತೆ ಅದಕ್ಕೆ ಏನು ಮಾಡ್ಬೇಕು ಮೇಡಮ್? ಈಗ ನಾವು ಸಾವಯವ ಕೃಷಿ ಮಾಡ್ಕೊಂಡ್ರೆ ನಮಗೆ ಭೂಮಿ ಆಟೋಮೆಟಿಕ್ ಅದು ಅಂತರ್ಜಲ ತಾನೇ ಮಾಡ್ಕೊತದ್ರಿ ಭೂಮಿ. ಅಂತರ್ಜಲ ಹೆಚ್ಚು ಮಾಡ್ಕೋಬೇಕಾದ್ರೆ ನಾವು ಸಾವಯವ ಕೃಷಿ ಹೋಗೇಬೇಕು. ಕೆಲವು ಜನ ಅಂತಾರ ನಮ್ಮ ಕಬ್ಬು ಬೆಳೆದಿಲ್ಲ ಅಂತಾರ. ಅದಕ್ಕೆ ರೀ ಕಬ್ಬು ಬೆಳೆದಿಲ್ಲ ಅಂದ್ರೆ ಹೆಂಗ್ರಿ, ಅದಕ್ಕೆ ನಾವು ಸಾವಯವ ಕೃಷಿ ಮಾಡ್ಬೇಕು ಅನ್ನೋದು ಅವ್ರ ತಲೆಯಾಗಿರಲ್ಲ. ಆಮೇಲೆ ನೀರು ಇರ್ತಾವ್ರಿ, ಸಿಕ್ಕಾಪಟ್ಟೆ ನೀರು ಇದ್ದವ್ರು ಏನು ಮಾಡ್ತಾರ್ರಿ, ಬೀರೆ ತರದು ಸರ್ಕಾರ ಖಾತ ಚೆಲ್ಲದ್ರಿ, ದಿನ ನೀರೇ ಬಿಡದ್ರಿ. ಅದು ಬೇರೆ ಬಡ್ಡೆ ಕೊಳಿತದೂ ಇಲ್ಲ, ಅದು ಭೂಮಿಗೆ ಅದು ಹಾನಿ ಆಗ್ತದನ. ಹೆಚ್ಚಿನ ನೀರು ಭೂಮಿನೂ ಅದು ಸೊಳ್ಳೆ ರೀ ಅದು. ಹಂಗಾಗಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಟ್ಟೇವಲ್ರಿ, ಯಾವುದೇ ಬೆಳೆಯಕ್ಕಾಗಲ್ಲ. ಸರಿ ಬೆಳೆ. ನೀವು ಎಷ್ಟು ದಿವಸಕ್ಕೆ ಒಂದ್ಸಲ ಬಿಡ್ತೀರಿ ಮೇಡಮ್? ಇದು ನಮ್ದು 8 ದಿವಸಕ್ಕೊಮ್ಮೆ ಹೋಗ್ತದೆ ನೋಡ್ರಿ. ವಾರಕ್ಕೊಂದ್ಸಲ 2 ದಿನಕ್ಕೆ ರೀ, 15 ದಿವಸಕ್ಕೊಮ್ಮೆ ನಿಂಬಿ ಗಿಡಕ್ಕೆ ಹೋಗ್ತಾವ್ರಿ. ಬ್ಯಾಸಿಗೆ ಅದಂದ್ರು. ಮೊದಲು ಸರ್ ನಮ್ಮ ನೀರಿಂದೇ ಕಷ್ಟ ಅದ. ಮೊದಲು ಬಾಯಿ ವಿಡಿಯೋ ಮಾಡಕತ್ರಿ, ಅದು ಹೆಂಗದನ ಅದು ನಾವು ಅಷ್ಟೇ ನೀರಾಗಿ ಇಟ್ಟು ನೀರಾವರಿ ಮಾಡ್ತೇವ್ರಿ.